ಮಲೆನಾಡು ಭಾಗದಲ್ಲಿ ಬೆಳಗಿನ ತಿಂಡಿಗೆ ದೋಸೆಗೆ, ಚಪಾತಿಗೆ ಹಾಗೆ ಪೂರಿಗೆ ಇಮಿಡಿಯೇಟ್ಟಾಗಿ ಈ ಬಟಾಟೆ ಭಾಜಿಯನ್ನು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಒಂದು 6-8 ಉಳ್ಳಾಗಡ್ಡೆನ ಹೆಚ್ಚಿ ಬದಿಗಿಟ್ಕೊಳ್ಬೇಕು. ಹಾಗೆ 3-4 ಹಸಿಮೆಣಸನ್ನು ಹೆಚ್ಚಿಟ್ಕೊಳ್ಬೇಕು. ಹಾಗೂ ಕರಿಬೇವಿನ ಸೊಪ್ಪನ್ನು ತೆಗೆದಿಟ್ಕೊಳ್ಬೇಕು. ಅದಕ್ಕೆ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಗೆ ಒಂದು 6-7 ಬಟಾಟೆಯನ್ನು ಕುಕ್ಕರ್ನಲ್ಲಿ ಇಡೀ ಬಟಾಟೆನ ಬೇಯಿಸಿಟ್ಕೊಳ್ಬೇಕು. ಒಗ್ಗರಣೆ ಕಾಯಿಸ್ಬೇಕಿದ್ರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸಾಸಿವೆಯನ್ನು ಮತ್ತು ಬೇವಿನೆಲೆನ ಹಾಕಿ ಒಗ್ಗರಣೆ ಕಾಯಿಸಬೇಕು. ಅದಕ್ಕೆ ಉಳ್ಳಾಗಡ್ಡೆ ಏನು ಹೆಚ್ಚಿಟ್ಕೊಳ್ತೇವೆ ಅದನ್ನು ಚೆನ್ನಾಗಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಗ್ಚಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕಂದುವ ಹಾಗೆ ಅದನ್ನು ಹುರಿದು ಈ ಹೆಚ್ಚಿಟ್ಟು ಬಟಾಟೆ ಏನಿರ್ತದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ತಿರುಗಿಸ್ಬೇಕು. ರುಚಿಗೆ ಉಪ್ಪನ್ನು ಒಗ್ಗರಣೆ ಮಾಡುವ ವೇಳೆಯಲ್ಲೂ ಹಾಕಿದ್ರೆ ಬರ್ತದೆ. ಅದನ್ನು ಚೆನ್ನಾಗಿ ಕಲಕಿ ಅಥವಾ ಮಗ್ಚ್ ಹಾಕಿ ಇಮಿಡಿಯೇಟ್ಟಾಗಿ ಒಂದು ಬಟಾಟೆ ಭಾಜಿಯನ್ನು ನಾವು ಮಾಡ್ಕೊಳ್ಬೋದು. ಇದು ಬೆಳಗಿನ ತಿಂಡಿ ಮಾಡೋ ವೇಳೆಯಲ್ಲಿ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತದೆ. ಒಂದು ಬೆಳಗ್ಗೆ ತಿಂಡಿ ಅಂದರೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಅಥವಾ ಪೂರಿಗೆ ಹಾಕ್ಕೊಂಡು ಅದನ್ನು ತಿನ್ನಲಿಕ್ಕೆ ಬೆಳಗಿನ ವೇಳೆ ತುಂಬ ಚೆನ್ನಾಗಿ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ.